ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಿಬಿಎ ವ್ಯಾಪ್ತಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಈಗಾಗಲೇ ಶುರುವಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಚಿವರಾದ ಕೃಷ್ಣ ಬೈರೇಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಸಂಸ್ಥೆ ತಡವಾಗಿ ಆದರೂ ಜಿಬಿಎ ವ್ಯಾಪ್ತಿಯಲ್ಲಿ ಶುರುವಾಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆದರೂ ಕೂಡ ಎಲ್ಲೋ ಒಂದು ಜನರ ಮನಸ್ಸಲ್ಲಿ ಇದು ಜಾತಿ ಸಮೀಕ್ಷೆ ಅನ್ನೋ ರೀತಿಯಲ್ಲಿ. ಸಮೀಕ್ಷೆ ಸಂವಿಧಾನದ ಪ್ರಕಾರವಾಗಿ ನಡೀತಾ ಇದೆ. ಸೊ ಯಾರು ಏನು ಹೇಳ್ತಾರೋ ಅವ್ರವ್ರು ಹೇಳ್ತಾರೆ, ಅವ್ರವ್ರಿಗೆ ಹೇಳೋ ಸ್ವಾತಂತ್ರ್ಯ ಇದೆ. ಸಮೀಕ್ಷೆ ಮಾಡೋದು ಸರ್ಕಾರದ ಕೆಲಸ. ಸಮೀಕ್ಷೆ ಮಾಡೋದಕ್ಕೆ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ ಮಾತ್ರ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಜನ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಯಾರ್ಯಾರ್ದು ಅವ್ರವ್ರದ್ದು ವೈಯಕ್ತಿಕ ವಿಷಯ, ಅವ್ರು ಯಾವ ಜಾತಿ ಬರೆಸ್ಬೇಕು, ಮತ್ತೊಂದು ಮಗದೊಂದು, ಅದೆಲ್ಲ ಅವರ ವೈಯಕ್ತಿಕ ವಿಷಯ, ಅದು ಅವ್ರಿಗೆ ಬಿಟ್ಟಂಥದ್ದು. ಸಮೀಕ್ಷೆ ಮಾಡಲಿಕ್ಕೆ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ ಮಾತ್ರ. ಸೊ ಸಮೀಕ್ಷೆ ಮಾಡದೆ ಹೊರತು ರಿಸರ್ವೇಷನ್ ಕೊಡೋದಕ್ಕಾಗೋದಿಲ್ಲ. ರಿಸರ್ವೇಷನನ್ನು ಕೊಡಬೇಕಾದ್ರೆ ಸಮೀಕ್ಷೆ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಸೊ ಹಾಗಾಗಿ ಯಾರಾದರೂ ಸಮೀಕ್ಷೆಗೆ ವಿರೋಧ ಮಾಡ್ತಾರೆ ಅಂದರೆ ಅವರು ಹಿಂದುಳಿದ ವರ್ಗಗಳಿಗೆ ರಿಸರ್ವೇಷನ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಅವ್ರದ್ದು ಉದ್ದೇಶ ಏನು? ಇವತ್ತು ಬಿ ಜೆ ಪಿಯವರು ಕೆಲವರು ಟೀಕೆ ಮಾಡ್ತಾರೆ. ಅವ್ರದ್ದು ಉದ್ದೇಶ ಏನಂದರೆ ಹಿಂದುಳಿದ ವರ್ಗಗಳು, ಅದರಲ್ಲಿ ಬರೀ 1A 2A ಅವರೇ ಅಲ್ಲ, 3A 3B ಕ್ಯಾಟಗರಿಗೆ ಸೇರಿದಂಥವ್ರಿಗೂ ಕೂಡ ರಿಸರ್ವೇಷನ್ ಕೊಡಬೇಕಾದ್ರೆ ಸಮೀಕ್ಷೆ ಆಗಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಬಿ ಜೆ ಪಿಯವ್ರು ವಿರೋಧ ಮಾಡ್ತಾ ಇರೋದು ಸಮೀಕ್ಷೆಗೆ ಅಲ್ಲ, ಹಿಂದುಳಿದ ವರ್ಗಗಳಿಗೆ ರಿಸರ್ವೇಷನ್ಗೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಮೀಕ್ಷೆ ಆಗಲಿಲ್ಲ ಅಂದರೆ ರಿಸರ್ವೇಷನ್ನು ಕೊಡೋಕ್ಕಾಗೋದಿಲ್ಲ. ಸೊ ಸಮೀಕ್ಷೆ ಮಾಡೋದಕ್ಕೆ ಆಗದಂಗೆ ನೋಡಿಕೊಂಡ್ರೆ ರಿಸರ್ವೇಷನ್ನು ಕೂಡ ಹೋಗುತ್ತೆ. ಇದು ಬಿ ಜೆ ಪಿಯವರ ಪ್ಲ್ಯಾನು. ಅದಕ್ಕೋಸ್ಕರ ಅವರು ಏನೇ ಇರಲಿ, ನಾವು ಜನಕ್ಕೆ ನ್ಯಾಯ ಕೊಡಬೇಕಾದ್ರೆ ಸಮೀಕ್ಷೆ ಅವಶ್ಯಕತೆ ಇದೆ. ಸಮೀಕ್ಷೆ ಇಲ್ಲದೆ ರಿಸರ್ವೇಷನ್ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಸಹಕಾರ ಕೊಡಬೇಕು ಅಂತ ಜನಗಳಲ್ಲಿ